Hi dear students, today we need to perform the experiment focal length of convex lens. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂಥ ಎಕ್ಸ್ಪರಿಮೆಂಟು. ಸೊ ಇಲ್ಲಿ ನಾವು ನಮ್ಮ ಸೋರ್ಸ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಎಸ್, ಸೊ ದಿಸ್ ಆರೋ ಮಾರ್ಕ್ ಇಂಡಿಕೇಟ್ಸ್ ದ ಸೋರ್ಸ್, ದಟ್ ಈಸ್ ಅವರ್ ಆಬ್ಜೆಕ್ಟ್. ಸೊ ಕಾನ್ವೆಕ್ಸ್ ಲೆನ್ಸ್ ಇದೆ ಆ್ಯಂಡ್ ವಿ ನೀಡ್ ಟು ಗೆಟ್ ದ ಇಮೇಜ್ ಆನ್ ದ screen. Okay, yes, let us try to focus on the principle of the experiment. Yes, the object distance must be greater than focal length of the convex lens to get real and inverted image. So initially we need to find the approximate focal length. Okay, so distance object ಗೆ ಫೋಕಸ್ ಮಾಡಿಕೊಂಡು ನಾವು ಅಪ್ರಾಕ್ಸಿಮೇಟ್ ಫೋಕಲ್ ಲೆಂತ್ ಮೆಜರ್ ಮಾಡ್ಕೊಂಡಾಗ ಇದು ನಿಯರ್ಲಿ 10-11 ಆ ಥರ ಬರುತ್ತೆ. ಸೊ ಹಾಗಾಗಿ ಲೆಟ್ ಅಸ್ ಬಿಗಿನ್ ದ ಎಕ್ಸ್ಪರಿಮೆಂಟ್ ಫ್ರಮ್ 14 ಸೆಂಟಿಮೀಟರ್. ಓಕೆನಾ? ಸೊ ಇಲ್ಲಿ ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟಿಂದ ನಾವು ಲೆನ್ಸ್ನ ಎಷ್ಟು ದೂರದಲ್ಲಿ ಇಡ್ತಾ ಇದ್ದೀವಿ? 14 ಸೆಂಟಿಮೀಟರ್ ಹತ್ರ ಇಡ್ತಾ ಇದ್ದೀವಿ. ಎಸ್, ಸೊ ಹಾಗಾದರೆ ನಮ್ಮ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಗ 14 ಆಗುತ್ತೆ. ಸೊ ಎಫ್ ಮತ್ತು 2F, ಎಫ್ ಅಪ್ರಾಕ್ಸಿಮೇಟ್ಲಿ 10-11 ಬರುತ್ತೆ. ಸೊ 2F ಅಂದರೆ 22 ತನಕ, ಅಂದರೆ 12ಇಂದ 22 ತನಕ ವಿ ಕ್ಯಾನ್ ಪ್ಲೇಸ್ ದ ಲೆನ್ಸ್ ಟು ಗೆಟ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಅಕಾರ್ಡಿಂಗ್ ಟು ದ principle of the experiment. The object distance must be greater than the focal length of convex lens to get real and inverted image. First part. Second part of the principle ಏನು ಅಂದರೆ, ಈಗ ನಾವು ರೇ ಡಯಾಗ್ರಾಮ್ಸ್ ಅಬ್ಸರ್ವ್ ಮಾಡಿರ್ತೀವಿ. ಸೊ 2F1 ಹತ್ರ ಆಬ್ಜೆಕ್ಟ್ ಇದ್ದರೆ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಅಟ್ 2F2. ಸೊ ದಟ್ ಈಸ್ ಗಿವನ್ ಇನ್ ಸೆಕೆಂಡ್ ಪಾರ್ಟ್. ವೆನ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು ಟ್ವೈಸ್ ದ ಫೋಕಲ್ ಲೆಂತ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್, then the image distance will be equal to twice the focal length. So object to 2F distance alladre image kuda it will be formed at 2F, where small f is considered to be the focal length. So always we are expecting if image is formed on the other side, it must be real and inverted, as we know that. Yes, focus on the formula. So to find the focal length of convex lens, small f is equals to OA plus OB divided by 4, where OA must be taken as image distance and OB must be taken as object distance. So ಈ ಫಾರ್ಮುಲಾ ನಮಗೆ ಅರ್ಥ ಆಗಬೇಕು ಅಂದರೆ ನಾವು ನೇಚರ್ ಆಫ್ ದ ಗ್ರಾಫ್ನ ಅಬ್ಸರ್ವ್ ಮಾಡಬೇಕು. ಸೊ ರೀಡಿಂಗ್ಸ್ ಆದಮೇಲೆ ಆ್ಯಸ್ ವಿ ನೀಡ್ ಟು ಪ್ಲಾಟ್ ದ ಗ್ರಾಫ್ ಬೈ ಟೇಕಿಂಗ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ಇಮೇಜ್ ಡಿಸ್ಟೆನ್ಸ್ ಅಲಾಂಗ್ ವೈ ಆ್ಯಕ್ಸಿಸ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬಂದಿದೆ, ಅದು ಯಾಕೆ ಅಂತ ನಾವು ಆಮೇಲೆ ತಿಳ್ಕೊತೀವಿ. ಸೊ ಇದರ ಪ್ರಕಾರ ಸೊ OA ಮತ್ತು OB ಅಬ್ಸರ್ವ್ ಮಾಡಿ. ಸೊ OB ಈಸ್ object distance, OA is image distance. So what's the formula we have with us? F equals to OA plus OB divided by 4. Terms na ಖಂಡಿತವಾಗ್ಲೂ ಬರೆಯಲೇಬೇಕು. OA is image distance, OB is object distance. So principle ಆಯಿತು, ಫಾರ್ಮುಲಾ ಆಯಿತು. We need to think of ray diagram. ಸೊ ಆರೋ ಮಾರ್ಕ್ಸ್ ಮಾತ್ರ ಕಂಪಲ್ಸರಿ ಮೆನ್ಷನ್ ಮಾಡಲೇಬೇಕು. ಈ ಎರಡು ಇನ್ಸಿಡೆಂಟ್ ರೇನ ತೋರಿಸ್ಕೊಡ್ತಾ ಇದ್ದಾವೆ, ಇವೆರಡು ರಿಫ್ರಾಕ್ಟೆಡ್ ರೇಸ್ನ ತೋರಿಸ್ಕೊಡ್ತಾ ಇದ್ದಾವೆ. ಸೊ ಆಬ್ಜೆಕ್ಟ್ ಇಲ್ಲಿದೆ, ಇಮೇಜ್ ಇಲ್ಲಿ ಫಾರ್ಮ್ ಆಗ್ತಾ ಇದೆ. ಸೊ ಇಮೇಜ್ ಇಸ್ ಫಾರ್ಮ್ಡ್ ಆನ್ ದ ಅದರ್ ಸೈಡ್, ಸೊ ಇಟ್ ಮಸ್ಟ್ ಬಿ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಸೊ ಡ್ರಾ ದ ಪ್ರಾಪರ್ ರೇ ಡಯಾಗ್ರಾಮ್. ಓಕೆ, ಎಸ್, ಆಫ್ಟರ್ ರೇ ಡಯಾಗ್ರಾಮ್ ಇಟ್ ಈಸ್ ಮ್ಯಾಂಡೇಟ್ರಿ ಟು ರೈಟ್. ಇಫ್ ದ ಎಕ್ಸ್ಪರಿಮೆಂಟ್ ಹ್ಯಾಸ್ ಗ್ರಾಫ್, ವಿ ನೀಡ್ ಟು ರೈಟ್ ದ ನೇಚರ್ ಆಫ್ ಗ್ರಾಫ್. ಎಸ್, ಕಮಿಂಗ್ ಟು ದ ಟ್ಯಾಬ್ಯುಲರ್ ಕಾಲಮ್ ಪಾರ್ಟ್. ಸೊ ಈ ಟ್ಯಾಬ್ಯುಲರ್ ಕಾಲಮಲ್ಲಿ ನಾವು ಗಮನಿಸಿದಾಗ ಹಾರ್ ರೀಡಿಂಗ್ಸ್ ತೆಗಿತಾ ಇದ್ವಿ, ಬಿಕಾಸ್ ವಿ ನೀಡ್ ಟು ಹ್ಯಾವ್ ದ ಗ್ರಾಫ್, ರೈಟ್? ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ U ಇನ್ ಸೆಂಟಿಮೀಟರ್, ಇಮೇಜ್ ಡಿಸ್ಟೆನ್ಸ್ V ಇನ್ ಸೆಂಟಿಮೀಟರ್. ಸೊ ಹಾಗಾದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಹೇಗೆ ಮೆಜರ್ ಮಾಡ್ತೀವಿ, ಇಮೇಜ್ ಡಿಸ್ಟೆನ್ಸ್ ಹೇಗೆ ಪಡ್ಕೊತೀವಿ? ಸೊ ಒಂದು ಟ್ರಯಲ್ ಕಡೆ ನಾವು ಗಮನ ಕೊಡೋದಾದರೆ, ಈಗ ನಾವು ಆಬ್ಜೆಕ್ಟ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ಐ ಆಮ್ ಗೋಯಿಂಗ್ ಟು ಸ್ವಿಚ್ ಆನ್ ದ ಸೋರ್ಸ್. ಎಸ್, ಸೊ ಲೈಟ್ ಸೋರ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಲೆನ್ಸ್ ಮಿಡ್ ಪೋರ್ಷನಿಂದ, ಎಸ್, ಇಲ್ಲಿಂದ ಆಬ್ಜೆಕ್ಟಿಗೆ ಎಷ್ಟು 14 ಸೆಂಟಿಮೀಟರ್ ಇದೆ ಅಲ್ವಾ? ಸೊ ದಿಸ್ ಈಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ನಾವಿಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಕಾಲಮಲ್ಲಿ 14 ಮೆನ್ಷನ್ ಮಾಡಬೇಕು. ಹಾಗಾದರೆ ಹೌ ಟು ಫೈಂಡ್ ಇಮೇಜ್ ಡಿಸ್ಟೆನ್ಸ್? ಸೊ ಸ್ಕ್ರೀನ್ನ ಅಬ್ಸರ್ವ್ ಮಾಡಿ. ಎಸ್, ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನಮಗೆ ಇಮೇಜ್ ಫಾರ್ಮ್ ಮಾಡಬೇಕು. ಸೊ ಸ್ಕ್ರೀನ್ನ ಮೂವ್ ಮಾಡ್ತಾ ವಿ ನೀಡ್ ಟು ಗೆಟ್ ಕ್ಲಿಯರ್ ಇಮೇಜ್. ಎಸ್, ಸೊ ಇಲ್ಲಿ ನಮಗೆ ಇಮೇಜ್ ಫಾರ್ಮ್ ಆಗಿದೆ. ಸೊ ಯಾವ ಪೊಸಿಷನಲ್ಲಿ ಇಮೇಜ್ ಫಾರ್ಮ್ ಆಗಿದೆ? 53 ಇದೆ ಪೊಸಿಷನ್ ಆಫ್ ದ ಸ್ಕ್ರೀನ್, 53. ಬಟ್ ಡಿಸ್ಟೆನ್ಸ್ಗೂ ಪೊಸಿಷನ್ಗೂ ವ್ಯತ್ಯಾಸ ನೋಡ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸ್ ಏನಿದೆ, ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್. ಈಚ್ ಆ್ಯಂಡ್ ಎವ್ರಿ ಡಿಸ್ಟೆನ್ಸ್ ಟು ಬಿ ಮೆಜರ್ಡ್ ಫ್ರಮ್
ಆಪ್ಟಿಕ್ ಸೆಂಟರ್. ಸೊ ಈ ಆಬ್ಜೆಕ್ಟ್ ಡಿಸ್ಟೆನ್ಸ್ 14 ಆಯಿತು. ಈಗ ನಮಗಿಲ್ಲಿ 53 ಅಂತ ಏನು ಕಾಣಿಸ್ತಾ ಇದೆ, ಆ ನಂಬರು ಆಬ್ಜೆಕ್ಟಿಂದ ಸ್ಕ್ರೀನಿಗಿರುವಂಥ ಡಿಸ್ಟೆನ್ಸ್ ಆಗುತ್ತೆ. ಅದನ್ನು ನಾವು ಇಮೇಜ್ ಡಿಸ್ಟೆನ್ಸ್ ಅಂತ ತೊಗೊಳ್ಲಿಕ್ಕೆ ಬರೋದಿಲ್ಲ. ಇಮೇಜ್ ಡಿಸ್ಟೆನ್ಸ್ ಅಂದರೆ ಎಗೇನ್ ವಿ ನೀಡ್ ಟು ಮೆಜರ್ ದಟ್ ಫ್ರಮ್ ಆಪ್ಟಿಕ್ ಸೆಂಟರ್. ಸೊ ಹಾಗಾದರೆ ಈ 53ಯಲ್ಲಿ ನಾವು 14ನ ಮೈನಸ್ ಮಾಡಿಕೊಂಡ್ರೆ, ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಫ್ರಮ್ ಲೆನ್ಸ್ ಟು ಸ್ಕ್ರೀನ್, ಆ್ಯಂಡ್ ದಟ್ ಕುಡ್ ಬಿ ಟೇಕನ್ ಆ್ಯಸ್ ಇಮೇಜ್ ಡಿಸ್ಟೆನ್ಸ್. ಓಕೆನಾ? ಸೊ ಇದನ್ನು ಪ್ರಾಪರಾಗಿ ನಾವು ಫಾಲೋ ಮಾಡಬೇಕು. ಸೊ ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗುತ್ತೆ. ಸೊ ಲೆನ್ಸಿಂದ ಸ್ಕ್ರೀನ್ಗಿರೋ ಡಿಸ್ಟೆನ್ಸು ಇಮೇಜ್ ಡಿಸ್ಟೆನ್ಸ್ ಆಗುತ್ತೆ. ಡೋಂಟ್ ರೈಟ್ 53 ಆಸ್ ಅ ಇಮೇಜ್ ಡಿಸ್ಟೆನ್ಸ್. ಯು ಮೀನ್ ಟು ಗೆಟ್ ದ ಇಮೇಜ್ ಡಿಸ್ಟೆನ್ಸ್ ಬೈ ಸಬ್ಸ್ಟ್ರಾಕ್ಟಿಂಗ್ 14 ಫ್ರಮ್ 53. ಅದಷ್ಟು 39 ಏನೋ ಬರುತ್ತೆ ಅಲ್ವಾ? ಸೊ ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ 14 ಬರುತ್ತೀವಿ, ಇಮೇಜ್ ಡಿಸ್ಟೆನ್ಸ್ 39 ಬರುತ್ತೀವಿ. ಸೊ ನೆಕ್ಸ್ಟು ಯಾವ ಥರ ರಿಪೀಟ್ ಮಾಡ್ತಾ ಹೋಗಬೇಕು? ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಜಾಸ್ತಿ ಮಾಡಿ 14ಗೆ ಇದ್ದಿದ್ದನ್ನು ಲೆಟ್ ಅಸ್ ಇನ್ಕ್ರೀಸ್ ದಟ್ ಅಪ್ ಟು 15. ಸೊ ಈಗ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಾಯಿತು? 15 ಆಯಿತು. ಓಕೆನಾ? ಸೊ ಇಲ್ಲಿ ಇಮೇಜ್ ಬ್ಲರ್ ಆಗಿರುತ್ತೆ. ಸೊ ಇದು ಕ್ಲಿಯರ್ ಇಮೇಜ್ ಪಡ್ಕೋಬೇಕು. ಸೊ ಆಬ್ಜೆಕ್ಟಿಂದ ದೂರ ಹೋಗಬೇಡಿ, ಆಬ್ಜೆಕ್ಟ್ ಕಡೆಗೆ ಮೂವ್ ಮಾಡ್ಕೊಳ್ಳಿ. ಎಸ್, ಈ ಥರ ಮೂವ್ ಮಾಡಿಕೊಂಡು ನಾವು ಕ್ಲಿಯರ್ ಇಮೇಜ್ನ ಪಡ್ಕೋತೀವಿ. ಎಸ್, ಈಗ ಒಂದು ಪೊಸಿಷನಲ್ಲಿ ನಮಗೆ ಕ್ಲಿಯರ್ ಇಮೇಜ್ ಸಿಕ್ಕಿರುತ್ತೆ. ಅಗೇನ್ ವಿ ನೀಡ್ ಟು ಮೆಜರ್ ದ ಇಮೇಜ್ ಡಿಸ್ಟೆನ್ಸ್. ಈಗ ಆಬ್ಜೆಕ್ಟ್ ಡಿಸ್ಟೆನ್ಸ್ 15 ಆಗುತ್ತೆ. ಸೊ ಇಮೇಜ್ ಡಿಸ್ಟೆನ್ಸು ಇಲ್ಲಿ ಎಷ್ಟಿದೆ ನೋಡಿಕೊಂಡು ಮೈನಸ್ ಮಾಡಿಕೊಂಡು ಯು ನೀಡ್ ಟು ಗೆಟ್ ದ ಇಮೇಜ್ ಡಿಸ್ಟೆನ್ಸ್. ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು ನಾವು, ಆ್ಯಸ್ ಯು ಗೋಸ್ ಆನ್ ಇನ್ಕ್ರೀಸಿಂಗ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಆಗ್ತಾ ಇಮೇಜ್ ಡಿಸ್ಟೆನ್ಸು ಕಮ್ಮಿ ಆಗ್ತಾ ಬರುತ್ತೆ. ಓಕೆನಾ? ಸೊ ಭಾಳ ಈಸಿ ಎಕ್ಸ್ಪೆರಿಮೆಂಟು, ನೀಟಾಗಿ ಪರ್ಫಾರ್ಮ್ ಮಾಡಿ. ಸೊ ನಾನೀಗ ಆಲ್ರೆಡಿ ರೀಡಿಂಗ್ಸ್ ಇರೋವಂಥದ್ದನ್ನು ಒಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಗ್ರಾಫ್ ಯಾವ ರೀತಿ ಪ್ಲಾಟ್ ಮಾಡಬೇಕು ಏನು ಅಂತ. ಎಸ್, ಇವು ಜಸ್ಟ್ ರೆಫರೆನ್ಸಿಗೆ ಅಷ್ಟೇ. ನೀವು ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಿಬಿಟ್ಟು ನೀಟಾಗಿ ರೀಡಿಂಗ್ಸ್ ಎಷ್ಟು ಬರುತ್ತೋ ಅದಕ್ಕೆ ಗ್ರಾಫ್ ಪ್ಲಾಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಯಾವುದೋ ಒಂದು ಸೆಟ್ ಆಫ್ ರೀಡಿಂಗ್ಸ್ ಇದೆ. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ನೋಡ್ತಾ ಇದ್ದೀರಾ 14, ಕರಸ್ಪಾಂಡಿಂಗ್ ಇಮೇಜ್ ಡಿಸ್ಟೆನ್ಸು 43, 15ಗೆ 36, ಈ ಥರ ಸೆಟ್ ಆಫ್ ರೀಡಿಂಗ್ಸ್ ಬಂದಿದೆ. ಸೊ ಈ ಥರ ವಿ ಮಸ್ಟ್ ಗೆಟ್ 6 ರೀಡಿಂಗ್ಸ್. ಓಕೆ? ಸೊ ಹಾಗಾದರೆ ಹೌ ಟು ಪ್ಲಾಟ್ ದ ಗ್ರಾಫ್? ಎಸ್, ಸೊ ಎಂಟೈರ್ ಫೋಕಲ್ ಲೆಂತ್ ಗ್ರಾಫ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮೇಜರಾಗಿ ನಾವು ಗಮನಿಸಬೇಕಾಗಿರೋದು ಯಾಕೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಗ್ರಾಫ್ ಪ್ಲಾಟ್ ಮಾಡ್ತಾ ಇದ್ದೀವಿ. ಎಸ್, ಇಲ್ಲಿ ನೋಡಿ ಸೈನ್ ಕನ್ವೆನ್ಷನ್ಸ್ ಪ್ರಕಾರ ಸೊ ಆಬ್ಜೆಕ್ಟಿಂದ ಲೈಟು ಲೆನ್ಸ್ ಕಡೆಗೆ ಬರ್ತಾ ಇದೆ. ಸೊ ವಿ ನೀಡ್ ಟು ಮೆಜರ್ ದ ಡಿಸ್ಟೆನ್ಸಸ್, ಈಚ್ ಆ್ಯಂಡ್ ಎವ್ರಿ ಡಿಸ್ಟೆನ್ಸ್ ಟು ಮೆಜರ್ ಫ್ರಮ್ ಆಪ್ಟಿಕ್ ಸೆಂಟರ್, ರೈಟ್? ಹಾಗಾದರೆ ಲೈಟಿಗೆ ಆಪೋಸಿಟಾಗಿ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಮೆಜರ್ ಮಾಡ್ತೀವಿ. ಸೊ ಯು ಮಸ್ಟ್ ಬಿ ನೆಗೆಟಿವ್. ಬಟ್ ಇಮೇಜ್ ಡಿಸ್ಟೆನ್ಸ್ ನೋಡಿ, ಲೈಟು ಫಾರ್ವರ್ಡ್ ಡೈರೆಕ್ಷನಲ್ಲೇ ಟ್ರಾವೆಲ್ ಆಗುತ್ತೆ. ಇಮೇಜ್ ಡಿಸ್ಟೆನ್ಸ್ ಅಂದರೆ ನಾವು ಲೆನ್ಸಿಂದ ಸ್ಕ್ರೀನಿಗಿರೋ ಡಿಸ್ಟೆನ್ಸ್ ಮೆಜರ್ ಮಾಡ್ತೀವಿ. ಸೊ ಹಾಗಾಗಿ ಇಮೇಜ್ ಡಿಸ್ಟೆನ್ಸ್ ಈಸ್ ಪಾಸಿಟಿವ್. ಸೊ ಯು ಮಸ್ಟ್ ಬಿ ನೆಗೆಟಿವ್, ವಿ ಮಸ್ಟ್ ಬಿ ಪಾಸಿಟಿವ್. ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಇಲ್ಲಿ ಗ್ರಾಫ್ ಯು ವ್ಯಾಲ್ಯೂಸ್ ಎಲ್ಲ ನೆಗೆಟಿವ್ ಎಕ್ಸ್ ಆ್ಯಕ್ಸಿಸಲ್ಲಿ ತೊಗೋತಾ ಇದ್ದೀವಿ, ವಿ ವ್ಯಾಲ್ಯೂಸ್ ಎಲ್ಲ ಪಾಸಿಟಿವ್ ವೈ ಆ್ಯಕ್ಸಿಸ್. ಸೊ ದಟ್ಸ್ ವೈ ಗ್ರಾಫ್ ವಿ ಆರ್ ಒಬ್ಟೈನಿಂಗ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಓಕೆ? ಎಸ್, ಸೊ ಸೆಟ್ ಆಫ್ ರೀಡಿಂಗ್ಸ್ ಇತ್ತಲ್ವಾ, ಸ್ಕೇಲ್ ಕಡೆ ಗಮನ ಕೊಟ್ಕೊಳ್ಳಿ. ನೀಟಾಗಿ ಸ್ಕೇಲ್ ಸೆಲೆಕ್ಟ್ ಮಾಡೋದು ಇಂಪಾರ್ಟೆಂಟು. ಸೊ ಇವರು ವೈ ಆ್ಯಕ್ಸಿಸಲ್ಲಿ 1 ಸೆಂಟಿಮೀಟ್ರಿಗೆ 4 ಯೂನಿಟ್ಸ್ ತೊಗೊಂಡಿದ್ದಾರೆ, ಎಕ್ಸ್ ಆ್ಯಕ್ಸಿಸಲ್ಲಿ 1 ಸೆಂಟಿಮೀಟ್ರಿಗೆ 2 ಯೂನಿಟ್ಸ್ ಅಂದರೆ 2 ಸೆಂಟಿಮೀಟ್ರ್ ಅಂತಲೇ ತೊಗೊಂಡಿದ್ದಾರೆ. ಸೊ ಪಾಯಿಂಟ್ಸ್ನ ಮಾರ್ಕ್ ಮಾಡಿದಾಗ ಈ ಥರ ನಮಗೆ ಕರ್ವ್ ಸಿಗುತ್ತೆ. ದೆನ್ ಇಲ್ಲಿ ನೋಡಿ, ಇಂಟರ್ಸೆಪ್ಟ್ಸ್ ಬೇಕು ಅಂದರೆ ಡಯಾಗನಲಾಗಿ ನಾವು ಏನು ಕರ್ವ್ ಬಂದಿದೆ ಅದಕ್ಕೆ ಡಯಾಗನಲ್ನ ಡ್ರಾ ಮಾಡ್ಕೊತೀವಿ. ಆ ಡಯಾಗನಲ್ ಡ್ರಾ ಮಾಡಿಕೊಂಡು ಎಕ್ಸ್ ಆ್ಯಕ್ಸಿಸಿಗೆ ಒಂದು ಪರ್ಪೆಂಡಿಕ್ಯುಲರು, ವೈ ಆ್ಯಕ್ಸಿಸಿಗೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದಾಗ ನಮಗೆ ಈ ಇಂಟರ್ಸೆಪ್ಟ್ಸ್ ಓ ಎ ಮತ್ತು ಓ ಬಿ ಸಿಗುತ್ತೆ. ಓ ಬಿ ಗಿವ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ಓ ಎ ಗಿವ್ಸ್ ಇಮೇಜ್ ಡಿಸ್ಟೆನ್ಸ್. ಸೊ ಫೈನಲಿ ಇಲ್ಲಿ ಇವ್ರ ಪ್ರಕಾರ, ಈ ಗ್ರಾಫ್ ಪ್ರಕಾರ ಓ ಎ 32 ಅಪ್ರಾಕ್ಸಿಮೇಟ್ಲಿ ಇದೆ, ಓ ಬಿ 16 ಇದೆ. ಸೊ ಹಾಗಾಗಿ ಇವ್ರ ಕ್ಯಾಲ್ಕುಲೇಷನ್ಸ್ ಏನು ಮಾಡಿದ್ರೆ ಅಂತ ನಾವು ಗಮನ ಕೊಟ್ಟರೆ ಎಫ್ ಈಕ್ವಲ್ಸ್ ಟು ಓ ಎ ಪ್ಲಸ್ ಓ ಬಿ ಡಿವೈಡೆಡ್ ಬೈ 4, 31 + 16/4. ಸೊ ಫೋಕಲ್ ಲೆಂತ್ 11.75 ಸೆಂಟಿಮೀಟ್ರ್ ಇದೆ. ಸೊ ರಿಸಲ್ಟಲ್ಲಿ ಸೆಂಟಿಮೀಟ್ರನ್ನ ಯು ಕ್ಯಾನ್ ರೈಟ್ ದಟ್ ಇನ್ ಟರ್ಮ್ಸ್ ಆಫ್ ಮೀಟರ್ಸ್. ಸೆಂಟಿಮೀಟ್ರ್ ಏನು ಬಂದಿದೆ ಅದನ್ನು ಇಂಟು 10⁻⁻2 ಮಾಡಿಬಿಟ್ಟು ಮೀಟರ್ಸಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಭಾಳ ಈಸಿ ಎಕ್ಸ್ಪೆರಿಮೆಂಟ್ಸು. ಸೊ ಪ್ರಿನ್ಸಿಪಲ್ ಕರೆಕ್ಟಾಗಿ ಬರೀರಿ,
ರೇ ಡಯಾಗ್ರಾಮ್ ಕರೆಕ್ಟಾಗಿ ಬರೀರಿ. ಓಕೆ, ಆ್ಯರೋ ಮಾರ್ಕ್ಸ್ ಮಸ್ಟ್ ಆ್ಯಂಡ್ ಶುಡ್ ಬರೀಲೇಬೇಕು. ಸೊ ಇನ್ನು ರಿಸಲ್ಟ್ ಅಂತ ಬಂದಾಗ ವಿ ಮೀನ್ ಟು ರೈಟ್ ದ ರಿಸಲ್ಟ್ ಸೆಂಟಿಮೀಟರ್ಸಲ್ಲಿರುತ್ತೆ. ಫೈನಲ್ ಆನ್ಸರ್ ಯು ಕ್ಯಾನ್ ರೈಟ್ ದಟ್ ಇನ್ meters. Okay, all the best.